ಪ್ರಾಚೀನ ಭಾರತದ ಇತಿಹಾಸಕ್ಕೆ ಆಧಾರವಾಗಿರುವ ವಿದೇಶಿಯರ ಬರಹಗಳು. ಗ್ರೀಕ್ ರಾಯಭಾರಿ ಮೆಗಸ್ತನಿಸ್ನ ಕೃತಿ ಇಂಡಿಕಾದಲ್ಲಿ ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತದ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಗ್ರೀಕ್ ಇತಿಹಾಸಕಾರ ಟಾಲೆಮಿಯ ಗ್ರಂಥ ಜಿಯಾಗ್ರಫಿಯಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ಬಗ್ಗೆ ಮಾಹಿತಿ ಇದೆ. ಅನಾಮಿಕ ಎಂಬ ಗ್ರೀಕ್ ಲೇಖಕನ ಕೃತಿ ದಿ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸೀ ಗ್ರಂಥದಲ್ಲಿ ಭಾರತದ ಕಡಲ ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಗಳ ಬಗ್ಗೆ ಉಲ್ಲೇಖವಿದೆ. ರೋಮನ್ ಇತಿಹಾಸಕಾರ ಪ್ಲಿನಿಯ ಪುಸ್ತಕ ನ್ಯಾಚುರಲ್ ಹಿಸ್ಟೋರಿಯಾದಲ್ಲಿ ಭಾರತ ಮತ್ತು ರೋಮನ್ಗಳ ನಡುವಿನ ಸಂಬಂಧ ಹಾಗೂ ಅಂದಿನ ಭಾರತದ ರಾಜಕೀಯ ಸ್ಥಿತಿಗತಿಯ ಬಗ್ಗೆ ಬರೆದಿದ್ದಾನೆ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಾದ ಯಾಂತ್ರಿಕ ಫಾಹಿಯಾನ್ ಭಾರತದ ಅನೇಕ ನಗರಗಳು, ಅಶೋಕನ ಅರಮನೆ ಮತ್ತು ಗುಪ್ತರ ಆಡಳಿತದ ಬಗ್ಗೆ ವಿವರಿಸಿದ್ದಾನೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಾ ಪ್ರವಾಸಿ ಹುಯೆನ್ ತ್ಸಾಂಗ್ 18 ವರ್ಷ ಸುದೀರ್ಘ ಭಾರತದ ಪ್ರವಾಸ ಮಾಡಿದ್ದು ತನ್ನ ಗ್ರಂಥ ಸಿಯೂಕಿಯಲ್ಲಿ ಅಂದಿನ ಭಾರತದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಆಡಳಿತವನ್ನು ಚಿತ್ರಿಸಿದ್ದಾನೆ. ಈತ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೂ ಭೇಟಿ ನೀಡಿದ್ದು ನರ್ಮದಾ ಯುದ್ಧ ಮತ್ತು ಹರ್ಷವರ್ಧನನ ಸೋಲಿನ ಬಗ್ಗೆ ಬರೆದಿದ್ದಾನೆ. ಕ್ರಿಸ್ತಶಕ 7ನೇ ಶತಮಾನದ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಇತ್ಸಿಂಗನು ಭಾರತದ ನಗರಗಳು, ರಾಜಗೃಹ, ಕಾಶಿ ಮತ್ತು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ವಿವರಿಸಿದ್ದಾನೆ. ಫಿರ್ದೋಷಿಯ ಶಹನಾಮ, ಬಾಬರ್ನ ಬಾಬರ್ನಾಮ, ಜಹಾಂಗೀರ್ನ ಜಹಾಂಗೀರ್ನಾಮ, ಅಬುಲ್ ಫಜಲ್ನ ಅಕ್ಬರ್ ನಾಮಗಳು ಕೂಡ ಪ್ರಾಚೀನ ಭಾರತದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತದೆ. ಅರಬ್ ಪ್ರವಾಸಿಗಳಾದ ಸುಲೈಮಾನ್, ಅಲ್ಬೆರುನಿ ಮತ್ತು ಇಬನ್ ಬತೂತರ ಬರಹಗಳು ಕೂಡ ಭಾರತದ ಇತಿಹಾಸದ ಆಧಾರಗಳಾಗಿವೆ. ಇಟಲಿಯ ನಿಕೋಲೋ ಕಾಂಟಿ, ಪರ್ಷಿಯಾದ ಅಬ್ದುಲ್ ರಜಾಕ್, ಪೋರ್ಚುಗಲ್ನ ಬಾರ್ಬೋಸಾ ಮತ್ತು ಡೊಮಿಂಗೋ ಫೇಸ್, ರಷ್ಯಾದ ನಿಕೇಟಿನ್ ಮುಂತಾದವರು ತಮ್ಮ ಬರಹಗಳಲ್ಲಿ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ.